ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತು ನಾನು ಇಂಡಸ್ ವ್ಯಾಲಿಯಿಂದ ಎಷ್ಟೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಸೊ ಇದಕ್ಕೆ ನಿಮ್ಮೆಲ್ಲ ಜೊತೆ ಕೂಡ ಶೇರ್ ಮಾಡೋಣ, ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ನಾನಿಲ್ಲಿ ತುಂಬ ದಿನದಿಂದ ನನಗೆ ಒಂದು ಓಕ್ ತೊಗೋಬೇಕು ಅಂತ ಇತ್ತು. ಎಸ್ಪೆಷಲಿ ಸ್ಟ್ರೀಟ್ ಸ್ಟೈಲ್ ಫುಡ್ ಮತ್ತು ಚೈನೀಸ್ ಕ್ವಿಝೀನ್ ಎಲ್ಲ ಕುಕ್ ಮಾಡೋಕ್ಕೆ ಈ ಥರ ಓಕ್ ಇದ್ದರೆ ಆ ಫ್ಲೇವರ್, ಆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ. ಆ್ಯಂಡ್ ಇಟ್ ವಾಸ್ ಇನ್ ಮೈ ಬಕೆಟ್ ಲಿಸ್ಟ್ ಫಾರ್ ವೆರಿ ಲಾಂಗ್ ಟೈಮ್. ಅದಕ್ಕೆ ಇಂಡಸ್ ವ್ಯಾಲಿಯಿಂದ ತರಿಸ್ಕೊಬಿಟ್ಟೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಿರಿಯಾನಿ ಪಾಟ್. ಇದನ್ನು ನಾನು ಲಾರ್ಜ್ ಸೈಜಲ್ಲಿ ತೊಗೊಂಡಿದ್ದೀನಿ. ವಿತ್ ಲೆಡ್ ಬರುತ್ತಿದ್ದು. ಇದು ಟ್ರಿಪ್ಲ್ ಎ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ. ಕ್ವಾಲಿಟಿ ಟಾಪ್ ನಾಚ್ ಆಗಿದೆ. ನಂಗೆ ಯಾವಾಗೂ ಅಷ್ಟೇ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಅದಕ್ಕೆ ತುಂಬ ಇಷ್ಟ ಆಗೋದು. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆಲ್ಸೋ ಇಟ್ ವಿಲ್ ಹ್ಯಾವ್ ಗುಡ್ ವೆಯ್ಟ್ ತುಂಬ ಚೆನ್ನಾಗಿರುತ್ತೆ. ಹೆವಿ ಅಂತ ಅನಿಸುತ್ತೆ ಮತ್ತು ಥಿಕ್ ಬಾಟಮ್ ಆಗಿರೋದ್ರಿಂದ ಹೀಟ್ ಈಕ್ವಲಿ ಸ್ಪ್ರೆಡ್ ಆಗಿಬಿಟ್ಟು ಒಳಗಡೆ ನಾವು ಏನಾದರೂ ಕುಕ್ ಮಾಡಲಿ ಚೆನ್ನಾಗಿ ಕುಕ್ ಆಗುತ್ತೆ. ಆಲ್ಸೋ ಟೆಂಡರ್ ಕೂಡ ಇರುತ್ತೆ. ಇವಾಗ ಮೀಟ್ನೆಲ್ಲ ಕುಕ್ ಮಾಡಿದ್ರೆ ತುಂಬ ಟೆಂಡರ್ ಆಗಿರುತ್ತೆ ಮತ್ತು ಬೇಗ ಕೂಡ ಕುಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎಲ್ಲ ಇನ್ಸ್ಟ್ರಕ್ಷನ್ಸ್ನೆಲ್ಲ ಅಲ್ಲೇ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಮತ್ತು ಮ್ಯಾನ್ಯುವಲ್ ಎಲ್ಲ ಇರುತ್ತೆ ಪ್ರತಿ ಪ್ರಾಡಕ್ಟ್ಗೂ ಕೂಡ. ಮತ್ತು ಈ ಯುಟೆನ್ಸಿಲ್ನ ನೀವು ಇಂಡಕ್ಷನ್ ಮೇಲೆ ಕುಕ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಪ್ರೀಮಿಯಂ ಸ್ಟೇನ್ಲೆಸ್ ಸ್ಟೀಲ್ದು ಫ್ರೈ ಪ್ಯಾನ್ನ ಆರ್ಡರ್ ಮಾಡಿದ್ದೆ. ಇದು ಕೂಡ ಅಷ್ಟೇ 3 ಲೇಯರ್ ಬಾಡಿ ಇರುತ್ತೆ. ಆ್ಯಂಡ್ ಇಟ್ಸ್ ನಾನ್ ಸ್ಟಿಕ್, ಟಾಕ್ಸಿನ್ ಫ್ರೀ, ಇಂಡಕ್ಷನ್ ಮತ್ತು ಗ್ಯಾಸ್ ಸ್ಟವ್ ಎರಡೂ ಮೇಲೆ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಆಲ್ಸೋ ಕಮ್ಸ್ ವಿತ್ ಲಿಡ್. ಐ ಥಿಂಕ್ ಸ್ಮಾಲ್ ಬ್ಯಾಚಸಲ್ಲಿ ಯಾವುದಾದ್ರೂ ಶಾಲೋ ಫ್ರೈ ಎಲ್ಲ ಮಾಡಬೇಕು, ಕಟ್ಲೆಟ್ಸ್ ಮಾಡುವಾಗ ಅಥವಾ ಕಬಾಬ್ಸ್ ಎಲ್ಲ ಮಾಡುವಾಗ ಯೂಸ್ ಆಗುತ್ತೆ. ಮತ್ತು ಏನಾದರೂ ಮಸಾಲಾಗೆಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ಅವಾಗೂ ಕೂಡ ಯೂಸ್ ಆಗುತ್ತೆ. ಮತ್ತು ಸ್ಮಾಲ್ ಬ್ಯಾಚಸಲ್ಲಿ ಏನಾದರೂ ಕುಕ್ ಮಾಡಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ದಿಸ್. ಈ ಹೊಸ ಯುಟೆನ್ಸಿಲ್ಸಲ್ಲಿ ಯಾವ ರೆಸಿಪಿನ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್. ಸೊ ಹೆಂಗೆ ಬರುತ್ತೆ ಅನ್ನೋದನ್ನು ನೀವು ಡೈರೆಕ್ಟಾಗಿ ವಿಡಿಯೋಲಿ ನೋಡ್ಬೋದು. ಫಸ್ಟ್ ನಮ್ಮ ಮನೇಲಿ ಎಲ್ಲರ ಫೇವ್ರೆಟ್ ಪೆಪ್ಪರ್ ಚಿಕನ್ನ ಮಾಡ್ತಿದ್ದೀನಿ. ದಿಸ್ ಇಸ್ ಒನ್ ಆಫ್ ಮೈ ವೆರಿ ಸ್ಪೆಷಲ್ ರೆಸಿಪಿ. ಫಸ್ಟ್ ಇಲ್ಲಿ ನಾನು ಬಿರಿಯಾನಿ ಪಾಟ್ ಏನಿದೆ ಅಲ್ಲ ಅದನ್ನು ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಕಮ್ಮಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ಬಿಕಾಸ್ ಚಿಕನ್ನ ನಾನು ವಿತ್ ಸ್ಕಿನ್ ತೊಗೊಂಡಿರೋದ್ರಿಂದ ಅದರಲ್ಲೂ ಕೂಡ ಎಣ್ಣೆ ಎಲ್ಲ ಬಿಡುತ್ತೆ ಅಂದ್ಬಿಟ್ಟು. ಸೊ ಫಸ್ಟ್ ಆಯಿಲ್ ಹಾಕ್ಕೊಂಡು ಮತ್ತು ಕ್ರಷ್ ಮಾಡಿರೋ ಗಾರ್ಲಿಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಗಾರ್ಲಿಕ್ ಪೆಪ್ಪರ್ ಚಿಕನ್ ಡ್ರೈ ಅಂತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಯು ಟ್ರೈ ದಿಸ್ ಯು ವಿಲ್ ಗೆಟ್ ಅಡಿಕ್ಟೆಡ್. ಯಾವಾಗೂ ಇದು ಬೇಕು ಅಂತ ಅನಿಸುತ್ತೆ. ಪ್ರಾಪರ್ ಬಿರಿಯಾನಿ ಮಾಡಿದಾಗ, ಕುಷ್ಕ ಮಾಡಿದಾಗ ಅಥವಾ ರೋಟೀಸ್, ಚಪಾತಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಉಪ್ಪು, ಖಾರ ಮತ್ತು ಒಂಚೂರು ಧನಿಯಾ ಪುಡಿ, ಟರ್ಮರಿಕ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಇನ್ ಬಿಟ್ವೀನಲ್ಲಿ ಎಲ್ಲೂ ಕೈ ಆಡಿಸ್ಬಾರ್ದು. ಅದು ಚೆನ್ನಾಗಿ ಕುಕ್ ಆಗಬೇಕು. ಚಿಕನಲ್ಲಿರೋ ಮಾಯ್ಶ್ಚರ್ ಎಲ್ಲ ರಿಲೀಸ್ ಆಗಿಬಿಟ್ಟು ಅದೆಲ್ಲ ಎವಾಪ್ರೇಟ್ ಆದಮೇಲೆ ನಾವು ತಿರ್ಗಾ ಸ್ಟರ್ ಮಾಡಬೇಕು. ಯು ಕ್ಯಾನ್ ಸಿ ನಾನು ಅದೇ ಥರ ಎಲ್ಲ ಬಿಟ್ಬಿಟ್ಟು ಇವಾಗ ಚಿಕನಲ್ಲಿ ಪ್ರಾಪರಾಗಿ ಎಲ್ಲ ಆಯಿಲ್ ಎಲ್ಲ ರಿಲೀಸ್ ಆಗಿದೆ. ಆವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಏನಿದೆಯೋ ಅದನ್ನೆಲ್ಲ ಆ್ಯಡ್ ಮಾಡೋದು. ಸೊ ಇವಾಗ ಇದನ್ನು ಮಧ್ಯದಲ್ಲಿ ನಾನು ಕ್ಲೀನಾಗಿ ಬ್ರೇಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಚಿಕನ್ ಪ್ರಾಪರಾಗಿ ಕುಕ್ ಆಗಿದೆಯಾ ಹೆಂಗೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಚಾಪ್ ಮಾಡಿರೋ ಅನಿಯನ್ಸ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಫಸ್ಟ್ ನಾವು ಅನಿಯನ್ಸ್ ಹಾಕ್ಬಿಟ್ಟು ಆಮೇಲೆ ಚಿಕನ್ ಎಲ್ಲ ಹಾಕ್ಬೋದು. ಬಟ್ ಅದು ಬೇರೆ ಥರ ಟೇಸ್ಟ್, ಇದು ಬೇರೆ ಥರ ಟೇಸ್ಟ್. ಯು ಆಲ್ ಶುಡ್ ಟ್ರೈ ದಿಸ್. ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಚಳಿಗೆ ಏನಾದರೂ ತಿನ್ನಬೇಕು ಅಂತೆಲ್ಲ ಅನಿಸ್ದಾಗ. ಸೊ ಇವಾಗ ನಾನು ಅನಿಯನ್ಸ್ನ ಹಾಕ್ಕೊಂಡು, ಆನಿಯನ್ಸ್ ಬಂದುಬಿಟ್ಟು ಸ್ವಲ್ಪ ಕ್ರಂಚಿಯಾಗೆ ಸಿಗಬೇಕು ಈ ಚಿಕನ್ ಫ್ರೈಲಿ, ಅವಾಗೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 minutes ಹಂಗೆ ಬಿಟ್ಬಿಡಬೇಕು. ಅದು ಆದಮೇಲೆ ಒಂಚೂರು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಬೇಕು ಅಂತಂದರೆ ಕೂಡ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ತಣ್ಣಗಿರೋ ನೀರನ್ನ ಮಾಡಬೇಡಿ. ಬಿಕಾಸ್ ಚಿಕನ್ ಎಲ್ಲ ಆಲ್ರೆಡಿ ಕುಕ್ ಆಗಿರುತ್ತೆ, ಒಂಥರ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ಚೆನ್ನಾಗಿರಲ್ಲ. ಇಟ್ ಹೋಲ್ಸ್ ದ ಮಾಯ್ಶ್ಚರ್ ಬಿಸಿ ನೀರೆಲ್ಲ ಹಾಕಿದಾಗ. ನೆಕ್ಸ್ಟ್ ಇಲ್ಲಿ ನಾನು ಡ್ರೈ ರೆಡ್ ಚಿಲ್ಲೀಸ್ ಮತ್ತು ನಾರ್ಮಲ್ ಗ್ರೀನ್ ಚಿಲ್ಲೀಸ್ನ ಕೂಡ ಸ್ಲಿಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಆದಮೇಲೆ ಇದಕ್ಕೆ ನಾನು ಫ್ರೆಶ್ ಕರಿ ಲೀವ್ಸ್ನ ಯೂಸ್ ಮಾಡ್ಕೋಬೇಕು. ಮತ್ತು ಪೆಪ್ಪರ್ ಪೌಡರ್ ಕೂಡ ಅಷ್ಟೇ, ಇದನ್ನು ಕೂಡ ಚೆನ್ನಾಗಿ ಕ್ರಷ್ ಮಾಡಿ ಹಾಕೋಬೇಕು. ಮಿಕ್ಸಿಯಲ್ಲೆಲ್ಲ ರುಬ್ಬಿಟ್ಟು ಪೌಡರ್ ಹಾಕೋಬಾರ್ದು. ಇಟ್ ಶುಡ್ ಬಿ ಕ್ರಶ್ಡ್ ಪೆಪ್ಪರ್. ಅದನ್ನು ಹಾಕ್ಕೊಂಡು ಫೈನಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ರಷ್ ಮಾಡಿರೋ ಅಂಥ ಗಾರ್ಲಿಕ್ನ ಆ್ಯಡ್ ಮಾಡ್ಕೋಬೇಕು. ಸೊ ಎಲ್ಲ ಹಸಿ ರಾ ಫ್ಲೇವರ್ ಸಿಗ್ತಾ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ದಿಸ್ ಇಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ರೆಸಿಪಿ. ಆ್ಯಂಡ್ ನನ್ನ ಓನ್ ರೆಸಿಪಿ ಇದು, ನಾನು ಎಲ್ಲೂ ನೋಡಿಬಿಟ್ಟು ಕಲ್ತಿರೋದಲ್ಲ. ಇದು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ರೈಸ್, ರಸಮ್, ಸಾಂಬಾರ್ ಜೊತೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಫೈನಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡ್ರೆ ಯು ಆರ್ ಆಲ್ ಸೆಟ್ ಟು ಸರ್ವ್. ಬಿಸಿ ಸರ್ವ್ ಮಾಡಬೇಕು. ಒಂಚೂರು ಚಿಕನ್ ಗ್ರೇವಿ ಎಲ್ಲ. ಆ್ಯಂಡ್ ಇದರಲ್ಲಿ ಬೋನ್ಲೆಸ್ ಪೀಸಸ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಐ ಥಿಂಕ್ ದಿಸ್ ಇಸ್ ದ ಮಸ್ಟ್ ಟ್ರೈ ರೆಸಿಪಿ. ವೆನ್ ಐ ಆಮ್ ಸ್ಟ್ರೆಸ್ಸಿಂಗ್ ಔಟ್ ಸೋ ಮಚ್, ಎವ್ರಿ ಒನ್ ಶುಡ್ ಟ್ರೈ ಅಟ್ಲೀಸ್ಟ್ ಒನ್ಸ್. ಆ್ಯಂಡ್ ದೆನ್ ನಾನಿಲ್ಲಿ ನೆಕ್ಸ್ಟು ಈ ಸ್ಟರ್ ಫ್ರೈ ಪ್ಯಾನ್ ಏನಿತ್ತಲ್ಲ ಅದರಲ್ಲಿ ನಾನು ಚಿಕನ್ ಫ್ರೈಡ್ ರೈಸ್ಗೆ ಚಿಕನ್ ಮತ್ತು ಎಗ್ನ ಸಾಟೆ ಮಾಡಿಬಿಟ್ಟು ತಗೊಳ್ಳೋಣ ಅಂತ ಅಂದ್ಕೊಂಡು. ಸೊ ಚಿಕನ್ಗೆ ಬೇಸಿಕ್ ಮ್ಯಾರಿನೇಷನ್ ಮಾಡಿದ್ದೀನಿ ಎಲ್ಲ ಬೋನ್ಲೆಸ್ ಪೀಸಸ್ಗೆ. ಒಂಚೂರು ಉಪ್ಪು, ಖಾರ,
ಪೆಪ್ಪರ್ ಪೌಡರ್, ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಿಂಗೆ ಎಣ್ಣೆ ಜೊತೆ ಹಾಕ್ಬಿಟ್ಟು 1-2 ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡು ತೆಗೆದುಬಿಡೋಣ. ಆಮೇಲೆ ಫ್ರೈಡ್ ರೈಸ್ ಮಾಡುವಾಗ ಅದಕ್ಕೆ ಹಾಕೋಣ. ಸೊ ಓಕಲ್ಲಿ ನಾನು ಫ್ರೈಡ್ ರೈಸ್ ಮಾಡಬೇಕಿತ್ತು, ನೂಡಲ್ಸ್ ಮಾಡಬೇಕಿತ್ತು, ಎನಿಥಿಂಗ್ ಫಸ್ಟ್ ಐ ಶುಡ್ ಸ್ಟಾರ್ಟ್ ವಿತ್ ದಟ್ ಅಂತ ಇತ್ತು. ಸೊ ಅದಕ್ಕೆ ಈ ರೆಸಿಪೀಸ್ನ ಮಾಡ್ತಿರೋದು. ಸೊ ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಟಾಸ್ ಎಲ್ಲ ಮಾಡಿದ್ಮೇಲೆ ಇದನ್ನ ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು 3 ಎಗ್ಸ್ನ ನಾನಿಲ್ಲಿ ಕ್ರ್ಯಾಪ್ ಓಪನ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಸ್ಮಾಲಾಗಿ ಕ್ರಂಬಲ್ಸ್ ಮಾಡಿ ಎತ್ತಿಟ್ಕೊತಿದ್ದೀನಿ. ನಾರ್ಮಲಾಗಿ ಫ್ರೈಡ್ ರೈಸ್ಗೆಲ್ಲ ಹೆಂಗೆ ಬೇಕೋ ನಿಮಗೆ ಹಂಗೆ ಮಾಡ್ಕೋಬೋದು. ಎಗ್ಗೆ ಕೂಡ ಅಷ್ಟೇ ನಾನೇನು ಜಾಸ್ತಿ ಮಸಾಲ ಹಾಕಿಲ್ಲ, ಹೆಂಗೂ ಚಿಕನ್ ಫ್ರೈ ಮಾಡಿರೋದ್ರಲ್ಲೇ ಅಲ್ವಾ ನಾವು ಎಗ್ನ ಕೂಡ ಕುಕ್ ಮಾಡ್ಕೊತಿರೋದು. ಅದಕ್ಕೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಗಾರ್ಲಿಕ್ನ ಮಾತ್ರ ಕ್ರಷ್ ಮಾಡಿರೋ ಗಾರ್ಲಿಕ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡೆ ಒಂದು ಸ್ಮಾಲ್ ಬೌಲ್ಗೆ. ನೆಕ್ಸ್ಟ್ ಇವಾಗ ಓಕಲ್ಲಿ ಪ್ರಿಪೇರ್ ಮಾಡ್ತಿರೋದು. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ ದಟ್ ಐ ಡಿಡ್, ಮೈ ಫೇವ್ರೆಟ್ ಪರ್ಚೇಸ್ ಫ್ರಮ್ ಇಂಡಸ್ ವ್ಯಾಲಿ. ಯಾಕಂದರೆ ಬೆಸ್ಟ್ ಕ್ವಾಲಿಟಿ ಇತ್ತು ಮತ್ತು ಎಲ್ಲೆಲ್ಲೋ ಯಾವುದೇ ಥರದ್ದು ಎಲ್ಲ ತೊಗೊಳೋದು ಮತ್ತು ಸೀಸನ್ಡ್ ಎಲ್ಲ ಆಗಿರಲ್ಲ, ಅಯನ್ ಆಗಿರೋದ್ರಿಂದ. ಚೈನೀಸ್ ಓಕ್ನ ಆಲ್ರೆಡಿ ಸೀಸನ್ಡ್ ಮಾಡಿರ್ತಾರೆ, ಯು ನೀಡ್ ನಾಟ್ ವರಿ ಆನ್ ಸೀಸನಿಂಗ್. ಸೊ ಇದಕ್ಕೆ ಫಸ್ಟ್ ನಾನಲ್ಲಿ ಆಯಿಲ್ ಹಾಕಿಬಿಟ್ಟು ಅದಾದಮೇಲೆ ಹೈ ಫ್ಲೇಮಲ್ಲೇ ಇಡೀ ಪ್ರಾಸೆಸ್ನ ಮಾಡಬೇಕು. ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ಹೈ ಫ್ಲೇಮಲ್ಲಿ ಟಾಸ್ ಮಾಡಿದ್ರೇ ಅದಕ್ಕೆ ಅದು ಒಂದು ಬ್ಯೂಟಿಫುಲ್ ಆಗಿರೋ ಫ್ಲೇವರ್ ಆ್ಯಡ್ ಆಗೋದು. ಆಯಿಲ್ ಹಾಕೊಂಡ್ಮೇಲೆ ಗಾರ್ಲಿಕ್, ಜಿಂಜರ್ನ ಕ್ರಷ್ ಮಾಡಿರೋದನ್ನು ಹಾಕ್ಕೊಂಡು ಅದು ಒಂದು ಚೂರು ಬರ್ನ್ ಆಗ್ತಿದೆ ಅನ್ನೋ ಟೈಮಲ್ಲಿ ಕ್ಯಾಬೇಜ್ನ ಕ್ಲೀನಾಗಿ ಜೂಲಿಯನ್ಸ್ ಆಗಿ ಕಟ್ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರ್, ರೆಡ್ ಮತ್ತು ಆಲ್ಸೋ ಯೆಲ್ಲೋ ಕಲರ್, ನಿಮ್ಗೆ ಯಾವ ಕಲರ್ ಇಷ್ಟ ಬರುತ್ತೋ ಅದನ್ನೆಲ್ಲ ಹಾಕೋಬೋದು. ಮತ್ತು ಇದಕ್ಕೆ ಕ್ಯಾರೆಟ್ಸ್, ಬೀನ್ಸ್, ಇನ್ನು ನಿಮ್ಗೆ ಇಷ್ಟ ಬಂದಿರೋ ವೆಜಿಟೇಬಲ್ಸ್ನೆಲ್ಲ ಹಾಕೋಬೋದು. ನಾನಿಲ್ಲಿ ಚಿಕನ್ನ ಹಾಕ್ತಾಯಿದ್ದೀನಿ ಮತ್ತು ಎಗ್ನೆಲ್ಲ ಹಾಕ್ತಿದ್ದೀನಿ, ಅದಕ್ಕೆ ನಾನು ಒಂಚೂರು ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದು ಎಲ್ಲದನ್ನು ಚೆನ್ನಾಗಿ ಟಾಸ್ ಮಾಡಿದ್ಮೇಲೆ ಬಾಸುಮತಿ ರೈಸ್ ಮಾಡಿಟ್ಕೊಂಡಿದ್ದೆ. ಸೊ ಬಾಸುಮತಿ ರೈಸ್ ಹಾಕ್ಕೊಂಡು ಅದರ ಮೇಲೆಗಡೆ ನಾವು ಏನು ಆಲ್ರೆಡಿ ಫ್ರೈ ಮಾಡಿಟ್ಟಿದ್ವಲ್ಲ ಆ ಚಿಕನ್ ಮತ್ತು ಎಗ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಮೇಲೆಗಡೆ ನಿಮಗೆ ಏನೇನೆಲ್ಲ ಮಸಾಲಾಸ್ ಎಲ್ಲ ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪೆಪ್ಪರ್ ಪೌಡರ್, ಒಂಚೂರು ಚಿಲ್ಲಿ ಪೌಡರ್, ಶುಗರ್ ಮತ್ತು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಒಂಚೂರು ರೈಸ್ ಹಾಕಬೇಕಿತ್ತು, ನಾನು ಸ್ವಲ್ಪ ಜಾಸ್ತಿ ರೈಸ್ ಹಾಕ್ಬಿಟ್ಟೆ ಬಿಕಾಸ್ ಎಲ್ಲ ಜಾಸ್ತಿ ಇತ್ತು ಚಿಕನ್ ಎಲ್ಲ. ಸೊ ಅದಕ್ಕೆ ಜಾಸ್ತಿ ರೈಸ್ ಹಾಕ್ಬಿಟ್ಟು ಮಾಡಿಬಿಟ್ಟೆ. ಇನ್ನು ಎಲ್ಲ ರೆಸಿಪೀಸ್ ಒಂದೇ ದಿನ ಮಾಡಿದ್ದೆ. ಇದು ಎಲ್ಲ ರೆಸಿಪೀಸ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಥಿಂಕ್ ಇಟ್ಸ್ ಆಲ್ಸೋ ಬಿಕಾಸ್ ಆಫ್ ದ ಯುಟೆನ್ಸಿಲ್ಸ್ ದಟ್ ಐ ಹ್ಯಾವ್ ಯೂಸ್ಡ್ ಫ್ರಮ್ ದ ಇಂಡಸ್ ವ್ಯಾಲಿ. ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಎಲ್ಲ ಬೇಕು ಮತ್ತು ಇಫ್ ಯು ವಾಂಟ್ ಟು ಚೆಕ್ ಇಟ್ ಔಟ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಮತ್ತು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ನ ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಕೂಪನ್ ಕೋಡ್ ಇದೆ ಸ್ಫೂರ್ತಿ 12 ಅಂತ, ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಯು ಕ್ಯಾನ್ ಚೆಕ್ ಔಟ್ ದೇರ್ ವೆಬ್ಸೈಟ್ ಫಾರ್ ಮೋರ್ ಡೀಟೇಲ್ಸ್. ಆ್ಯಂಡ್ ಯಾವ ಪ್ರಾಡಕ್ಟ್ಸ್ ಬೇಕಿದ್ರೂ ನೀವು ಅಲ್ಲಿ ಚೆಕ್ ಮಾಡಿಬಿಟ್ಟು ತೊಗೋಬೋದು. Thank you so much for watching this vlog till end. Bye bye.